ಸ್ನೇಹಿತರೆ, ಪ್ರೀತಿ, ನಂಬಿಕೆ, ಮದುವೆ ಇವೆಲ್ಲ ಮನುಷ್ಯನ ಜೀವನ ಕಟ್ಟುತ್ತೆ ಅನ್ನುವ ನಂಬಿಕೆ ಇದೆ. ಆದ್ರೆ ಇಲ್ಲಿ ಈ ಕಥೆಯಲ್ಲಿ ಮದುವೆ ಜೀವನ ಕೊಡ್ಲಿಲ್ಲ, ಬದಲಿಗೆ ಜೀವವನ್ನೇ ಕಿತ್ತುಕೊಂಡಿತು. ಒಬ್ಬ ಗಂಡ ತನ್ನ ಹೆಂಡತಿಯ ನಗು, ಕನಸು, ಜೀವ ಇದ್ಯಾವುದಕ್ಕೂ ಬೆಲೆ ಕೊಡ್ಲಿಲ್ಲ. ಕೇವಲ ಹಣಕ್ಕಾಗಿ ಅವರ ಜೀವವನ್ನೇ ಬಲಿ ಪಡೆದ. ಮನುಷ್ಯನ ಮುಖದಲ್ಲಿ ಒಬ್ಬ ರಾಕ್ಷಸ ಬದುಕಿದ್ದಾನೆ ಅಂದ್ರೆ ಅದು ಇವನಲ್ಲೇ ಅಂತ ಅನ್ಸುತ್ತೆ. ಇವತ್ತಿನ ಈ ಕಥೆಯನ್ನ ಕೇಳಿದ್ಮೇಲೆ ಹಣ ಮನುಷ್ಯನನ್ನ ಹೇಗೆಲ್ಲ ಬದಲಾಯಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಕೇವಲ ಒಂದು ಕಥೆಯಲ್ಲ, 2 ರಾಷ್ಟ್ರಗಳನ್ನ ಬೆಚ್ಚಿ ಬೀಳಿಸಿದ ನಿಜವಾದ ಘಟನೆ. ಭಾರತ ಮತ್ತು ಕೆನಡಾ ದೇಶದ 6 ಜನರು ರಹಸ್ಯಮಯ ರೀತಿಯಲ್ಲಿ ಮೃತಪಟ್ರು. ಆ ಅಸಹಜ ಸಾವಿನ ಹಿಂದೆ ಇರುವ ಕಾರಣ ಯಾರಿಗೂ ಗೊತ್ತಾಗ್ಲಿಲ್ಲ. ಪೊಲೀಸ್ ತನಿಖೆಯ ನಂತರ ಹೊರಬಿದ್ದ ಸತ್ಯ ಕೇಳಿ ಎಲ್ಲರೂ ಒಂದು ಕ್ಷಣ ಶಾಕ್ ಆದ್ರು. ಅಷ್ಟಕ್ಕೂ ಅಲ್ಲಿ ನಡೆದಿರೋದಾದ್ರೂ ಏನು? ಆ ನಿಗೂಢ ಮತ್ತು ಮೈ ನಡುಗಿಸುವ ಸ್ಟೋರಿಯನ್ನ ಡೀಟೇಲ್ ಆಗಿ ನೋಡೋಣ. ಅದು 1983 ಪಂಜಾಬ್ನಲ್ಲಿ ಪರವೀನ್ ಎಂಬ ಯುವತಿ ವಾಸವಾಗಿದ್ಲು. ಆಕೆ ಓದುವುದರಲ್ಲಿ ತುಂಬಾ ಪ್ರತಿಭಾನ್ವಿತೆ. ಇಂಗ್ಲಿಷ್ನಲ್ಲಿ ಉತ್ತಮ ಪ್ರಾವೀಣ್ಯತೆಯನ್ನು ಹೊಂದಿದ್ಲು. ಚಿಕ್ಕ ವಯಸ್ಸಿನಿಂದಲೇ ಪರವೀನ್ ಶಿಕ್ಷಕಿ ಆಗ್ಬೇಕು ಎಂಬ ಕನಸನ್ನ ಕಂಡಿದ್ಲು. ಅದು ಕೇವಲ ವೃತ್ತಿಯ ಕನಸಲ್ಲ, ಆಕೆಯ ಜೀವನದ ಗುರಿ. ತನ್ನ ಜ್ಞಾನವನ್ನ ಮಕ್ಕಳಿಗೆ ದಾರಿ ಎರೆಯಬೇಕು ಎನ್ನುವುದೇ ಅವಳ ಜೀವನದ ದೊಡ್ಡ ಕನಸಾಗಿತ್ತು. ಆದ್ರೆ ಅವಳ ಜೀವನ ಅವಳ ಆಸೆಯಂತೆ ನಡೆಯೋದಿಲ್ಲ. ಅವಳ ತಂದೆಯ ಯೋಚನೆಗಳು ಬೇರೆಯೇ ಆಗಿತ್ತು. ಅವರು ಆಕೆಯ ಕನಸನ್ನ ಬೆಂಬಲಿಸುವ ಬದಲಿಗೆ ಮದುವೆಯನ್ನ ಮಾಡೋದಕ್ಕೆ ನಿರ್ಧರಿಸ್ತಾರೆ. ಹೀಗೆ ಹುಡುಗನನ್ನ ಹುಡುಕ್ತಾ ಇದ್ದಾಗ ಆಕೆಗೆ ಸುಖವಿಂದರ್ ಸಿಂಗ್ ಎನ್ನುವ ಹುಡುಗನ ಪ್ರಪೋಸಲ್ ಬರುತ್ತೆ. ಆತನ ಫ್ಯಾಮಿಲಿ ನೋಡೋದಕ್ಕೆ ಶ್ರೀಮಂತರ ಹಾಗೆ ಇತ್ತು. ಆತ ಕೆನಡಾದಲ್ಲಿ ವಾಸವಾಗಿದ್ದ. ಪರವೀನ್ ತಂದೆ ಈ ಮದುವೆಯಿಂದ ನನ್ನ ಮಗಳ ಜೀವನ ಸುರಕ್ಷಿತವಾಗಿರುತ್ತೆ ಎಂದುಕೊಂಡ್ರು. ಆದ್ರೆ ಪರವೀನ್ ಮನಸ್ಸು ಒಡೆದು ಹೋಗಿತ್ತು. ಅವಳಿಗೆ ಮದುವೆ ಆಗೋದಕ್ಕೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಶಿಕ್ಷಕಿಯಾಗೋದೇ ಆಕೆಯ ಜೀವನದ ಗುರಿಯಾಗಿತ್ತು. ತನ್ನ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಹೋಗಲು ಸಾಧ್ಯವಾಗದೆ ಅವಳು ಮನಸ್ಸಿಲ್ಲದೆ ಮದುವೆಗೆ ಒಪ್ಪಿಕೊಂಡಳು. ಮದುವೆಯ ನಂತರ ಪರವೀನ್ ತನ್ನ ಪತಿಯೊಂದಿಗೆ ಕೆನಡಾಗೆ ತೆರಳಿದ್ಲು. ಮದುವೆಯಾದ ಆರಂಭದಲ್ಲಿ ಇವರಿಬ್ಬರ ಜೀವನ ತುಂಬಾ ಸುಂದರವಾಗಿತ್ತು. ಯಾವುದೇ ರೀತಿಯ ಸಮಸ್ಯೆಗಳು ಇರಲಿಲ್ಲ. ಆದ್ರೆ ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಆಕೆಗೆ ಪತಿಯ ನಿಜ ಸ್ವರೂಪ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಆತ ಅವಳನ್ನ ಬಲವಂತವಾಗಿ ಕೆಲಸಕ್ಕೆ ಕಳುಹಿಸಿದ. ಅವನಿಗೆ ಜೀವನದಲ್ಲಿ ಹಣ ಮಾತ್ರ ಮುಖ್ಯವಾಗಿತ್ತು. ಇದರಿಂದ ಆಕೆ ನೋವು, ನಿಂದನೆ ಮತ್ತು ಒತ್ತಡದ ಜೀವನಕ್ಕೆ ತಳ್ಳಲ್ಪಟ್ಟಳು. ಮುಂದೆ 1985ರಲ್ಲಿ ಪರವೀನ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಆದ್ರೆ ಹೆರಿಗೆಯಾದ 6 ತಿಂಗಳಲ್ಲಿಯೇ ಆಕೆಯ ಪತಿ ಮತ್ತೆ ಕೆಲಸಕ್ಕೆ ಹೋಗುವಂತೆ ಬಲವಂತ ಮಾಡಿದ. ಪರವೀನ್ ಮತ್ತೆ ಫ್ಯಾಕ್ಟರಿ ಒಂದರಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು. 1988ರಲ್ಲಿ ಆಕೆ ಮತ್ತೆ ಗರ್ಭಿಣಿಯಾದ್ಲು. ಆದರೂ ಪರವೀನ್ ಕೆಲಸವನ್ನ ನಿಲ್ಲಿಸಲಿಲ್ಲ. ಅವಳ ಆರೋಗ್ಯ ಸಂಪೂರ್ಣ ಹದಗೆಟ್ಟಿತು. 1989ರಲ್ಲಿ ಪರವೀನ್ ಮತ್ತೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಹೀಗೆ ಒಂದು ದಿನ ಗಂಡ ಹೆಂಡತಿ ನಡುವೆ ಜೋರಾದ ಜಗಳ ನಡೆಯುತ್ತೆ. ಪರವೀನ್ನ ಪತಿ ಆಕೆಯ ಮೇಲೆ ಹಿಂಸಾಚಾರ ನಡೆಸಿದ. ಆಕೆ ಮೊದಲ ಬಾರಿಗೆ ತನ್ನ ತಾಳ್ಮೆಯನ್ನ ಕಳೆದುಕೊಂಡಳು. ಪರವೀನ್ ಧೈರ್ಯದಿಂದ ತನ್ನ ಗಂಡನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ಲು. ಇದರಿಂದ ಸುಖವಿಂದರಿಗೆ 1 ವಾರ ಜೈಲು ಶಿಕ್ಷೆ ಆಗುತ್ತೆ. ಜೈಲಿನಿಂದ ಬಿಡುಗಡೆಯಾದ ನಂತರ ಆತ ಸಂಪೂರ್ಣವಾಗಿ ಬದಲಾಗಿದ್ದ. ಆದ್ರೆ ಮನೆಯಲ್ಲಿ ನೆಮ್ಮದಿ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ದಿನ ಸಡನ್ ಆಗಿ ಪರವೀನ್ನ ಆರೋಗ್ಯ ಹದಗೆಟ್ಟಿತು. ಅವಳ ದೇಹದ ಎಲ್ಲೆಡೆ ನೋವು, ವಿಪರೀತ ತಲೆನೋವು ಕಾಣಿಸಿಕೊಂಡಿತು. ಅವಳ ದೇಹ ಅಸಹಜವಾಗಿ ತಿರುಗಿಕೊಳ್ಳಲು ಪ್ರಾರಂಭಿಸಿತು. ಆಕೆಯ ಮಗಳು ಹೆದರಿಕೊಂಡು ಪಕ್ಕದ ಮನೆಯವರ ಸಹಾಯಕ್ಕೆ ಓಡಿದ್ಲು. ನೆರೆಯವರು ಬಂದಾಗ ಪರವೀನ್ ನೆಲದಲ್ಲಿ ನರಳ್ತಾ ಇದ್ಲು. ಅವಳ ದೇಹ ಬಗ್ಗಿದ ಬಾಣದಂತಾಗಿತ್ತು. ಕಣ್ಣುಗಳು ಉರುಳ್ತಾ ಇದ್ದವು. ಆ ದೃಶ್ಯ ಅಲ್ಲಿದ್ದ ಎಲ್ಲರ ಹೃದಯವನ್ನ ನಡುಗಿಸಿತು. ಅವಳ ಪತಿ ಓಡಿ ಬಂದು ನೀರು ತಂದು ಕೊಟ್ಟ. ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಸ್ಪತ್ರೆಯ ಡಾಕ್ಟರ್ಗಳು ಎಲ್ಲಾ ಟೆಸ್ಟ್ ಗಳನ್ನ ಮಾಡಿದ್ರು. ಟೆಸ್ಟ್ ರಿಪೋರ್ಟ್ ನಾರ್ಮಲ್ ಆಗಿತ್ತು. ಆದ್ರೂ ಪರವೀನ್ ಅನಾರೋಗ್ಯದಿಂದ ನರಳ್ತಾ ಇದ್ಲು. ಡಾಕ್ಟರ್ಗಳು ಕಾಯಿಲೆ ಪತ್ತೆ ಹಚ್ಚುವಲ್ಲಿ ವಿಫಲರಾದ್ರು.
3 ದಿನಗಳ ಬಳಿಕ ಪರವೀನ್ ಇಹಲೋಕ ತ್ಯಜಿಸಿದ್ಲು. ಇದು ಸಾಮಾನ್ಯ ಸಾವಲ್ಲ ಎಂದು ಡಾಕ್ಟರ್ ಹೇಳಿದ್ರು. ಆದ್ರೆ ಸುಖವಿಂದರ್ ಸಿಂಗ್ ಪರವೀನ್ ತಲೆನೋವಿಗಾಗಿ ಔಷಧಿ ತೆಗೆದುಕೊಳ್ತಾ ಇದ್ಲು, ಅದೇ ಅವಳ ಸಾವಿಗೆ ಕಾರಣ ಇರಬಹುದು ಎಂದು ಎಲ್ಲೆಡೆ ಪ್ರಚಾರ ಮಾಡಿದ. ಇದಾದ 1.5 ವರ್ಷಗಳ ನಂತರ ಹ್ಯಾಮಿಲ್ಟನ್ ಎಂಬ ನಗರದಲ್ಲಿ ಇದೇ ರೀತಿಯ ಮತ್ತೊಂದು ಅನಾಹುತ ನಡೆಯುತ್ತೆ. ರಣಜಿತ್ ಸಿಂಗ್ ಎನ್ನುವ ವ್ಯಕ್ತಿಯ ದೇಹ ತಿರುಗಿಕೊಂಡು ಕೈಕಾಲುಗಳು ಕಂಪಿಸಲು ಆರಂಭಿಸುತ್ತೆ. ಅದನ್ನು ಕಂಡ ಆತನ ಪತ್ನಿ ಬೆಚ್ಚಿ ಬಿದ್ದಳು. ತಕ್ಷಣ ಆಂಬ್ಯುಲೆನ್ಸ್ ಕರೆಸಿದ್ಲು. ಆದ್ರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ರಣಜಿತ್ ಸಿಂಗ್ ಮೃತಪಟ್ಟನು. ಪೊಲೀಸರು ತನಿಖೆ ಆರಂಭಿಸಿದ್ರು. ಆದ್ರೆ ತನಿಖೆಯಲ್ಲಿ ಏನೂ ಪತ್ತೆಯಾಗಲಿಲ್ಲ. ಸುಖವಿಂದರ್ ಸಿಂಗ್ ಎನ್ನುವ ವ್ಯಕ್ತಿ ರಣಜಿತ್ ಸಿಂಗ್ ನ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದ. ಇಬ್ಬರು ಸೇರಿ $2 ಲಕ್ಷ ಇನ್ಶೂರೆನ್ಸ್ ತೆಗೆದುಕೊಂಡಿದ್ರು. ಇನ್ಶೂರೆನ್ಸ್ ಕಂಪನಿಯ ತನಿಖಾಧಿಕಾರಿ ರಣಜಿತ್ ಸಿಂಗ್ ನ ಪ್ರಕರಣವನ್ನ ಪರಿಶೀಲನೆ ಮಾಡ್ತಾ ಇದ್ದಾಗ ಸುಖವಿಂದರ್ ಸಿಂಗ್ ನ ಮನೆಯಲ್ಲಿ ಒಂದು ಚಿತ್ರವನ್ನ ನೋಡಿದ. ಅದು ಗುರುನಾನಕ್ನ ಚಿತ್ರ ಆಗಿತ್ತು. ಇದೇ ಚಿತ್ರವನ್ನ ಪರವೀನ್ ನ ಮನೆಯಲ್ಲಿ ಕೂಡ ನಾನು ಕಂಡಿದ್ದೆ ಎಂದು ಆತ ನೆನಪಿಸಿಕೊಂಡ. ಆಗ ಸುಖವಿಂದರ್ ಸಿಂಗ್ ಮೇಲೆ ಅನುಮಾನಗಳು ಶುರುವಾಗುತ್ತೆ. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾರೆ. ಆದ್ರೆ ಅದು ಕೇವಲ 2 ಪ್ರಕರಣಗಳ ಕಥೆಯಾಗಿರ್ಲಿಲ್ಲ. ತನಿಖೆಯಲ್ಲಿ ಇನ್ನೂ 4 ಜನರ ಸಾವುಗಳು ಬೆಳಕಿಗೆ ಬರುತ್ತೆ. ಪರವೀನ್ ಸಾವಿನ ನಂತರ ಸುಖವಿಂದರ್ ಸಿಂಗ್ ಭಾರತಕ್ಕೆ ಬಂದು ಮತ್ತೆ ಮದುವೆಯಾಗಿದ್ದ. ಆತನ 2ನೇ ಪತ್ನಿಯ ಹೆಸರು ಸರಬ್ಜಿತ್ ಸಿಂಗ್. ಆತ ಸರಬ್ಜಿತ್ ಸಿಂಗ್ ಅನ್ನ ಮದುವೆಯಾಗುವಾಗ ತುಂಬಾ ಡೌರಿ ತೆಗೆದುಕೊಂಡು ಮದುವೆಯಾಗಿದ್ದ. ಮದುವೆಯಾದ 1 ವರ್ಷದಲ್ಲಿಯೇ ಅವರಿಗೆ ಅವಳಿ ಮಕ್ಕಳು ಜನಿಸಿದ್ರು. ಆದ್ರೆ ಸರಬ್ಜಿತ್ ಸಿಂಗ್ ಮತ್ತು ಆಕೆಯ ಅವಳಿ ಮಕ್ಕಳು ನಿಗೂಢವಾಗಿ ಸಾವನ್ನಪ್ಪಿದ್ರು. ಆಕೆಯ ಸಾವಿನ ನಂತರ ಸುಖವಿಂದರ್ ಸಿಂಗ್ ಖುಷ್ಮಿತ್ ಕೌರ್ ಎಂಬ ಹುಡುಗಿಯನ್ನು ಮದುವೆಯಾಗಿದ್ದ. ಆಕೆ ಕೂಡ ಅಸಹಜ ರೀತಿಯಲ್ಲಿ ಸಾವನ್ನಪ್ಪಿದ್ಲು. ಇವೆಲ್ಲ ಸಾವಿನ ರಹಸ್ಯ ಫೋರೆನ್ಸಿಕ್ ರಿಪೋರ್ಟ್ ನಲ್ಲಿ ಬೆಳಕಿಗೆ ಬಂದಿತ್ತು. ಅಸಹಜ ರೀತಿಯಲ್ಲಿ ಸಾವನ್ನಪ್ಪಿದ ಎಲ್ಲರ ದೇಹದಲ್ಲಿಯೂ ಒಂದೇ ರೀತಿಯ ವಿಷ ಪತ್ತೆಯಾಗಿತ್ತು. ಅದು ಒಂದು ವಿಶಿಷ್ಟ ಮರದ ಬೀಜದಿಂದ ತಯಾರಾದ ವಿಷ ಆಗಿತ್ತು. ಅವನು ಅದನ್ನು ಆರೋಗ್ಯ ಪೂರಕ ಮಾತ್ರೆ ಎಂದು ಹೇಳಿ ತನ್ನ ಪತ್ನಿ ಮತ್ತು ಸ್ನೇಹಿತರಿಗೆ ಕೊಡ್ತಾ ಇದ್ದ. 6 ಜನರ ಜೀವ ಕೇವಲ ಹಣಕ್ಕಾಗಿ, ಇನ್ಶೂರೆನ್ಸ್ ಮತ್ತು ಡೌರಿ ಹಣಕ್ಕಾಗಿ ಅವನು ಮಾನವೀಯತೆಯನ್ನೇ ಕೊಂದಿದ್ದ. ದೀರ್ಘ ವಿಚಾರಣೆ ಬಳಿಕ 2001 ಆಗಸ್ಟ್ 1ರಂದು ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. 2013 ನವೆಂಬರ್ನಲ್ಲಿ ಅವನು ಜೈಲಿನಲ್ಲೇ ಮೃತಪಟ್ಟ. ಕೆಲವರು ಆತ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ ಎಂದು ಹೇಳಿದ್ರೆ, ಇನ್ನು ಕೆಲವರು ಯಾವುದೋ ದೊಡ್ಡ ಕಾಯಿಲೆಯಿಂದ ಸಾವನ್ನಪ್ಪಿದ ಎಂದು ಹೇಳ್ತಾರೆ. ಆದ್ರೆ ಸತ್ಯ ಏನೇ ಇರಲಿ, ಅವನ ಜೀವನ ಕೊನೆಗೂ ಅವನ ಕ್ರೂರ ಕೃತ್ಯಗಳಂತೆ ಕತ್ತಲೆಯಲ್ಲಿ ಮುಗಿಯಿತು. ಈ ಪ್ರಕರಣ ಭಾರತ ಮತ್ತು ಕೆನಡಾ 2 ದೇಶಗಳಲ್ಲಿ ಸಂಚಲನ ಸೃಷ್ಟಿಸಿತು. ಇದರ ಬಗ್ಗೆ ಪುಸ್ತಕಗಳು ಬರೆಯಲ್ಪಟ್ಟವು, ಚಲನಚಿತ್ರಗಳು ತೆರೆ ಕಂಡವು. ಹಣದ ಹಂಬಲ ಮನುಷ್ಯತ್ವವನ್ನೇ ನಾಶ ಮಾಡುತ್ತೆ ಅನ್ನೋದಕ್ಕೆ ಸುಖವಿಂದರ್ ಸಿಂಗ್ ನ ಈ ಸ್ಟೋರಿಯೇ ಸಾಕ್ಷಿ. ಸುಖವಿಂದರ್ ಸಿಂಗ್ ಜೈಲಿನಲ್ಲಿ ಸತ್ತು ಹೋದ, ಆದ್ರೆ ಅವನ ಕತೆ ಇವತ್ತಿಗೂ ಜೀವಂತವಾಗಿದೆ. ಈ ಘಟನೆ ನಾವು ನಂಬುವವರೇ ಕೆಲವೊಮ್ಮೆ ಎಷ್ಟು ಅಪಾಯಕರಾಗಿರಬಹುದು ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.